ಎಲ್ಲರಿಗೂ ನಮಸ್ಕಾರ. ಸನಾತನ ಮಾರ್ಗ ಆರೋಗ್ಯ ವಿಚಾರಗಳಿಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಈ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇದನ್ನ ಸುಜೋಗ್ ಥೆರಪಿ ಅಂತ ಹೇಳ್ತೀವಿ. ನಮ್ಮ ದೇಹದ ಪ್ರತಿಯೊಂದು ಭಾಗವು ಇನ್ನೊಂದು ಭಾಗದೊಂದಿಗೆ ಸಂಯೋಗವನ್ನ ಹೊಂದಿರುತ್ತೆ. ಇಲ್ಲಿ ಚಿತ್ರದಲ್ಲಿ ನಮಗೆ ಉದಾಹರಣೆ ಪ್ರಕಾರ ಎಡಗೈಯನ್ನ ತೋರಿಸಿದ್ದಾರೆ. ಇದೇ ಕಾನ್ಸೆಪ್ಟ್ ಬಲಗೈಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಎಡಗೈನ ಈ ಒಂದು ಭಾಗ ಏನಿದೆ, ಇದು ನಾವು ಎಡಗೈ ಹೆಬ್ಬೆರಳು ಅಂತ ಹೇಳ್ತೀವಿ. ಈ ಒಂದು ಎಡಗೈ ಹೆಬ್ಬೆರಳು ನಮ್ಮ ದೇಹದ ಬ್ರೈನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಮ್ಮ ದೇಹದಲ್ಲಾಗುವಂತ ಯಾವುದೇ ಮೆದುಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ನಾವು ಈ ಒಂದು ರಿಫ್ಲೆಕ್ಸ್ ಮುಖಾಂತರ ಈ ಒಂದು ಭಾಗಕ್ಕೆ ನಾವು ಬಣ್ಣವನ್ನಾದರೂ ಹಚ್ಚಬಹುದು ಅಥವಾ ಮಸಾಜ್ ಆದರೂ ಮಾಡುವುದರಿಂದ ಆ ಮೆದುಳಿನಲ್ಲಿ ಆಗುತ್ತಿರುವಂತಹ ಸಮಸ್ಯೆಗಳಿಂದ ನಾವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ನಮ್ಮ ದೇಹದ ಮುಖದ ಭಾವವನ್ನ, ನಮ್ಮ ದೇಹದ ಒಂದು ಮುಖ ಅಂತ ಏನು ಹೇಳ್ತೀವಿ, ಇದನ್ನ ಈ ಒಂದು ಪಾರ್ಟ್ ರೆಪ್ರೆಸೆಂಟ್ ಮಾಡುತ್ತೆ. ನಮ್ಮ ಎಡಗೈನ ಹೆಬ್ಬೆರಳು ಏನಿದೆ, ಇದು ನಮ್ಮ ದೇಹದ ಮುಖವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದರಲ್ಲಿ ನಮ್ಮ ಒಂದು ಕಣ್ಣುಗಳು ಅಂತ ಬಂದಾಗ ಈ ಒಂದು ಭಾಗ, ಅದೇ ರೀತಿ ನಮ್ಮ ಒಂದು ಕಿವಿ ಅಂತ ಬಂದಾಗ ಇದೊಂದು ಪಾರ್ಟ್ ಮತ್ತು ಇದೊಂದು ಪಾರ್ಟ್ ಬರುತ್ತೆ. ಅದೇ ರೀತಿ ನಮ್ಮ ದೇಹದ ಮೂಗು ಅಂತ ಬಂದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೂಗಿನ ಒಂದು ಭಾಗ ಬರುತ್ತೆ. ಅದೇ ರೀತಿ ನಮ್ಮ ಬಾಯಿ ಅಂತ ಬಂದಾಗ ಈ ಒಂದು ಪಾರ್ಟ್ ಬರುತ್ತೆ. ಸೊ ನಮ್ಮ ದೇಹದ ಮುಖದ ಭಾಗವನ್ನ ಎಡಗೈ ಹೆಬ್ಬೆರಳಿನ ಈ ಒಂದು ಭಾಗ ಏನಿದೆ, ಇದು ನಮ್ಮ ದೇಹದ ಮುಖದ ಭಾವವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಮ್ಮ ದೇಹದ ಮುಖದ ಭಾವದಲ್ಲಿ ಉಂಟಾಗುವಂತ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಈ ಒಂದು ಎಡಗೈನ ಹೆಬ್ಬೆರಳಿನ ಭಾಗದಲ್ಲಿ ನಾವು ಚಿಕಿತ್ಸೆಯನ್ನು ನೀಡುವುದರ ಮುಖಾಂತರ ನಾವು ಟ್ರೀಟ್ಮೆಂಟನ್ನು ತಗೊಳ್ಬೋದು. ಇನ್ನು ಈ ಒಂದು ಕೆಳಭಾಗ ಬಂದಾಗ ಇದು ನಮ್ಮ ದೇಹದ ಕುತ್ತಿಗೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಕುತ್ತಿಗೆಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳನ್ನು ನಾವು ಈ ಒಂದು ಭಾಗದಲ್ಲಿ ಚಿಕಿತ್ಸೆಯನ್ನು ಕೊಡ್ತೀವಿ. ಉದಾಹರಣೆಗೆ ಈ ಗಂಟಲಿನಲ್ಲಿ ನಮಗೆ ಒಂದು ಗಂಟಲು ಕೆರೆತ ಆಗಿರುವಂಥದ್ದು ಅಥವಾ ಗಂಟಲು ಇನ್ಫೆಕ್ಷನ್ ಆಗಿದೆ ಅಂತ ಬಂದಾಗ ಈ ಒಂದು ಪಾರ್ಟಲ್ಲಿ ನಾವು ಕಲರ್ಸ್ ಥೆರಪಿನಲ್ಲಿ ಬ್ಲಾಕ್ ಕಲರ್ ಅಪ್ಲೈ ಮಾಡ್ತಾ ಹೋಗ್ತೀವಿ. ಈ ಒಂದು ಜಾಗದಲ್ಲಿ ನಾವು ಬ್ಲಾಕ್ ಕಲರ್ ಅಪ್ಲೈ ಮಾಡಿದಾಗ ಸೊ ಗಂಟಲಿನಲ್ಲಿ ಉಂಟಾಗುವಂಥ ಇನ್ಫೆಕ್ಷನ್ ರೀತಿಯ ಸಮಸ್ಯೆಗಳಿಗೆ ಈ ಒಂದು ಕಲರ್ ಥೆರಪಿ ಮುಖಾಂತರ ನಾವು ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ಸೊ ಅದೇ ರೀತಿ ನಮ್ಮ ಒಂದು ಎಲ್ಲ ಒಂದು ದೇಹದ ಒಂದು ರಿಫ್ಲೆಕ್ಸನ್ನು ಈ ಒಂದು ಎಡಗೈನ ಒಂದು ರಿಫ್ಲೆಕ್ಸ್ ಮೇಲೆ ನಾವು ಚಿಕಿತ್ಸೆಯನ್ನು ನೀಡುವ ಮುಖಾಂತರ ಸಾಲ್ವ್ ಮಾಡ್ಕೊಳ್ಬೋದು. ಇಲ್ಲಿ ಆಲ್ರೆಡಿ ನೀವು ಕ್ಲಿಯರಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ತಲೆಯ ಭಾಗ, ಅದೇ ರೀತಿ ಇದು ನಮ್ಮ ಕುತ್ತಿಗೆಯ ಭಾಗ, ಅದೇ ರೀತಿ ಇದು ನಮ್ಮ ಶ್ವಾಸಕೋಶ ಅಂತ ಹೇಳ್ತೀವಿ. ಸೊ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೂ ಕೂಡ ನಮ್ಮ ಅಂಗೈನ ಈ ಒಂದು ಭಾಗದಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಹೋಗ್ತೀವಿ. ಇಲ್ಲಿ ನೋಡ್ಬೋದು, ಇದು ಶ್ವಾಸಕೋಶ ಅಂತ ಬರುತ್ತೆ. ಇದು ನಮ್ಮ ಎಡಗೈ ಆಗಿರ್ಬೋದು ಅಥವಾ ಬಲಗೈ ಆಗಿರ್ಬೋದು, ಆ ಹೆಬ್ಬೆರಳಿನ ಕೆಳಭಾಗದಲ್ಲಿ ಬರುತ್ತೆ. ಸೊ ಈ ಒಂದು ಪಾರ್ಟಲ್ಲಿ ನಾವು ಚಿಕಿತ್ಸೆಯನ್ನು ನೀಡುವ ಮುಖಾಂತರ ಅಲ್ಲಿ ನಾವು ಮಸಾಜ್ ಮಾಡ್ಬೋದು, ಅಥವಾ ಅಲ್ಲಿ ನಾವು ಕೆಲವೊಂದು ಸೀಡ್ಸ್ ಆಗ್ಬೋದು, ಅಥವಾ ಅಲ್ಲಿ ನಾವು ಒಂದು ಪ್ರೆಷರ್ ಕೊಡುವ ಮುಖಾಂತರ ಪರ್ಟಿಕ್ಯುಲರ್ ನಮ್ಮ ಒಂದು ಬಾಡಿನಲ್ಲಿ ಆಗ್ತಾ ಇರುವಂತಹ ಒಂದು ಸಮಸ್ಯೆಗಳಿಗೆ ಸೊ ಸರಳವಾಗಿ ನಾವು ಚಿಕಿತ್ಸೆಯನ್ನು ನೀಡ್ತಾ ಹೋಗ್ಬೋದು. ಅದೇ ರೀತಿ ನಮ್ಮ ದೇಹದ ಒಂದು ಹೃದಯದ ಭಾಗ ಅಂತ ಬಂದಾಗ ಇಲ್ಲಿ ನೋಡ್ಬೋದು ನೀವು, ಈ ಒಂದು ಭಾಗ ಏನಿದೆ ಇದನ್ನು ನಾವು ಹೃದಯದ ಭಾಗ ಅಂತ ಹೇಳ್ತೀವಿ. ಸೊ ಈ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಭಾಗದಲ್ಲಿ ನಾವು ಪ್ರೆಷರನ್ನು ಕೊಡುವುದರಿಂದ ಹೃದಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ಒಂದು ಭಾಗ ಏನಿದೆ, ಇದು ನಮ್ಮ ಹೊಟ್ಟೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೂ ಕೂಡ ನಾವು ಈ ಒಂದು ಭಾಗದಲ್ಲಿ ಚಿಕಿತ್ಸೆಯನ್ನು ಕೊಡ್ತೀವಿ. ಸೊ ಆ ಜಾಗದಲ್ಲಿ ನಾವು ಪ್ರೆಷರ್ ಕೊಡುವಂಥದ್ದು ಅಥವಾ ಆ ಭಾಗದಲ್ಲಿ ನಾವು ಬಣ್ಣವನ್ನು ಬಳಸುವಂಥದ್ದು, ಇದು ನಮ್ಮ ದೇಹದಲ್ಲಿನ ಅಂಗಾಂಗಗಳು ಸ್ವಾಭಾವಿಕವಾಗಿ ವಾಸಿಯಾಗೋದಕ್ಕೆ ಸಹಾಯ ಆಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿದ್ರೆ ಆಲ್ರೆಡಿ ನೋಡ್ಬೋದು, ಸ್ಟೊಮಕ್ ಅಂತ ಬರುತ್ತೆ. ಮತ್ತು ಈ ಭಾಗ ಏನಿದೆ ಇದನ್ನು ಸ್ಪ್ಲೀನ್ ಅಂತ ಹೇಳ್ತೀವಿ, ಗುಲ್ಮ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ಈ ಒಂದು ಭಾಗದಲ್ಲಿ ನಾವು ಪ್ರೆಷರ್ ಕೊಡೋದ್ರಿಂದ ಮತ್ತು ಬಣ್ಣವನ್ನು ಅಪ್ಲೈ ಮಾಡೋದ್ರಿಂದ ಆ ಒಂದು ಪರ್ಟಿಕ್ಯುಲರ್ ಅಂಗಾಂಗಕ್ಕೆ ಸಪೋರ್ಟಿವ್ ಆಗಿರುತ್ತೆ. ಅದೇ ರೀತಿ ಇದು ನಿಮಗೆ ರೈಟ್ ಲಂಗ್ ಅಂತ ಹೇಳ್ತೀವಿ, ಬಲಗಡೆ ಬರುವಂತಹ ಒಂದು ಶ್ವಾಸಕೋಶ ಎಡ ಶ್ವಾಸಕೋಶ ಅಂತ ಬರುತ್ತೆ. ಸೊ ಅದರ ನಂತರ ಈ ಕಡೆ ನೋಡಿದ್ರೆ ಇಲ್ಲಿ ನಿಮಗೆ ಲಿವರ್ ಅಂತ ಹೇಳ್ತೀವಿ. ಲಿವರ್ ಭಾಗ ಬಂದು ನಮಗೆ ಈ ಒಂದು ಭಾಗದಲ್ಲಿ ಬರುತ್ತೆ. ಏನು ನಿಮಗೆ ಈ ಒಂದು ಹಸಿರು ಬಣ್ಣದಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ನಮಗೆ ಲಿವರ್ ಅಂತ ಬರುತ್ತೆ. ಅದೇ ರೀತಿ ಈ ಒಂದು ಭಾಗ ಏನಿದೆ ಪಿತ್ತಕೋಶ ಅಂತ ಬರುತ್ತೆ.
ಸೊ ಜೊತೆಗೆ ಇಲ್ಲಿ ಏನೇನು ನೋಡ್ತಾರೆ, ಇದು ಪ್ಯಾಂಕ್ರಿಯಾಸ್, ಈ ಒಂದು ಯೆಲ್ಲೋ ಕಲರ್ ಏನಿದೆಯಲ್ವ ಇದು ನಮಗೆ ಪ್ಯಾಂಕ್ರಿಯಾಸ್ ಅಂತ ಬರುತ್ತೆ. ಆ ಒಂದು ಆರ್ಗಾನ್ನ ಒಂದು ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಜೊತೆಗೆ ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ನಿಮಗೆ ರೆಡ್ ಕಲರಲ್ಲಿದೆ, ಇದು ನಿಮ್ಮ ಒಂದು ಸಣ್ಣ ಕರುಳಿನ ಭಾಗ ಅಂತ ಬರುತ್ತೆ. ಅದೇ ರೀತಿ ದೊಡ್ಡ ಕರಳು ಅಂತಂದರೆ ಇದು ಏನು ನಿಮಗೆ ಹೋಗಿದ್ದಲ್ವ ಇದು ದೊಡ್ಡ ಕರಳು ಅಂತ ಹೇಳ್ತೀವಿ. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್, ಮತ್ತು ಗಾಲ್ ಬ್ಲ್ಯಾಡರ್, ಮತ್ತು ಪ್ಯಾಂಕ್ರಿಯಾಸ್, ಮತ್ತು ಲಿವರ್. ಸೊ ನಮ್ಮ ದೇಹದ ಪ್ರತಿಯೊಂದು ಭಾಗದ ರಿಫ್ಲೆಕ್ಸನ್ನು ನಾವು ಎಡಗೈ ಅಥವಾ ಬಲಗೈನ ಕೆಲವೊಂದು ಭಾಗಗಳಲ್ಲಿ ನೋಡ್ಬೋದು. ಅದೇ ರೀತಿ ಇಲ್ಲಿ ನೀವು ನೋಡ್ಬೋದು ನಮ್ಮ ಒಂದು ಜನನೇಂದ್ರಿಯ ಇರುವಂತಹ ಸ್ಥಳ ಈ ಒಂದು ಜಾಗಕ್ಕೆ ಬರುತ್ತೆ. ಅದೇ ರೀತಿ ಇಲ್ಲಿ ನೀವು ನೋಡುವಂಥದ್ದು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ನಮ್ಮ ರೆಕ್ಟಮ್ ಅಂತ ಏನು ಹೇಳ್ತೀವಿ, ರೆಕ್ಟಮ್ ಅನ್ನುವಂಥದ್ದು ಈ ಭಾಗ ಬರುತ್ತೆ. ಅದೇ ರೀತಿ ನಮ್ಮ ಬ್ಲ್ಯಾಡರ್, ನಮ್ಮ ಯೂರಿನರಿ ಬ್ಲ್ಯಾಡರ್ ಇಲ್ಲಿ ಬರುತ್ತೆ. ಇದು ನಮ್ಮ ದೇಹದ ಮುಂಭಾಗವನ್ನು ಹೇಳುತ್ತೆ. ನಮ್ಮ ದೇಹದ ಫ್ರಂಟ್ ರಿಲೇಟೆಡ್ ವಿಚಾರ ಇಲ್ಲಿ ತೋರಿಸುತ್ತೆ. ಇದರಲ್ಲಿ ಆಗಲೇ ನಿಮ್ಗೆ ಹೇಳಿದೆ, ಇದು ನಮ್ಮ ದೇಹದ ತಲೆ, ಇದು ನಮ್ಮ ಶ್ವಾಸಕೋಶ, ಇದು ನಮ್ಮ ಲಿವರ್, ಇದು ನಮ್ಮ ಹೊಟ್ಟೆ, ಇದು ನಮ್ಮ ದೊಡ್ಡ ಕರಳು, ಇದು ಸಣ್ಣ ಕರಳು, ಇದು ನಮ್ಮ ಜನನೇಂದ್ರಿಯ ಸ್ಥಳ. ಇದು ನಮ್ಮ ದೇಹದ ಬಲಗೈಯನ್ನು ತೋರಿಸುತ್ತೆ. ಏನು ನೀವು ನೋಡ್ತಿದ್ರೆ ಇದು ಬಲಗೈ, ಮತ್ತು ಏನು ಇದು ನೋಡ್ತಿದ್ರೆ ಇದು ನಮ್ಮ ದೇಹದ ಎಡಗೈ ಅಂತ ಹೇಳ್ತೀವಿ. ಇದು ಬಲಗೈ, ಇದು ಎಡಗೈ. ಅದೇ ರೀತಿ ನಮ್ಮ ದೇಹದ ಎಡಗಾಲು ಅಂತ ಬಂದಾಗ ಇದು ನಮ್ಮ ದೇಹದ ಎಡಗಾಲು, ನಮ್ಮ ದೇಹದ ಬಡಗಾಲು. ಒಟ್ಟಾರೆಯಾಗಿ ನಮ್ಮ ದೇಹದ ಮುಂದಿನ ಭಾಗವನ್ನು ಈ ಒಂದು ಅಂಗೈ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ನಮ್ಮ ದೇಹದ ಹಿಂದಿನ ಭಾಗ ಅಂದರೆ ನಮ್ಮ ಬಾಡಿಯ ಬೆನ್ನಿನ ಹಿಂದೆ ಬರುವಂಥ ಭಾಗವನ್ನು ಇಲ್ಲಿ ಚಿತ್ರದಲ್ಲಿ ನೋಡಬಹುದು. ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಇದು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. ಆಗಲೇ ಹೇಳಿದೆ ನಿಮಗೆ, ಈ ಒಂದು ಎಡಗೈ ಹೆಬ್ಬೆರಳಿನ ಮುಂದಿನ ಭಾಗವನ್ನು ಈ ಒಂದು ಜಾಗ ತೋರಿಸುತ್ತೆ. ಇಲ್ಲಿ ನೀವು ನೋಡ್ಬೋದು. ಸೊ ನಮ್ಮ ದೇಹದ ಮುಂದಿನ ಭಾಗ ಅಂದರೆ ನಮ್ಮ ಮುಖ, ಕಣ್ಣು, ಮೂಗು, ಕಿವಿ, ಅದೇ ನಮ್ಮ ದೇಹದ ಮುಂಭಾಗವನ್ನು ಒಟ್ಟಾರೆಯಾಗಿ ಇಷ್ಟು ವಿಚಾರ ನಮಗೆ ತೋರಿಸುತ್ತೆ. ಅದೇ ರೀತಿ ನಮ್ಮ ದೇಹದ ಹಿಂಭಾಗ ಅಂತ ಬಂದಾಗ ಈ ಒಂದು ರಿಫ್ಲೆಕ್ಸನ್ನು ನೋಡ್ತೀವಿ, ಎಡಗೈನ ಹಿಂದುಗಡೆ ಇರುವಂಥ ವಿಚಾರ. ಮತ್ತು ಇಲ್ಲಿ ಏನು ನೀವು ನೋಡ್ತಿದ್ರೆ ಇದು ನಮ್ಮ ದೇಹದ ಕಿಡ್ನಿಯ ಭಾಗ ಅಂತ ಬರುತ್ತೆ. ನಮ್ಮ ಕಿಡ್ನಿಯನ್ನು ಎಡಗೈ ಹಿಂದೆ ಇರುವಂತಹ ಈ ಒಂದು ಭಾಗ ರಿಪ್ರೆಸೆಂಟ್ ಮಾಡುತ್ತೆ. ಸೊ ನಮ್ಮ ಒಂದು ಕೈನ ಒಂದು ಹಿಂದಿನ ಭಾಗ ಅಂತ ತಗೊಂಡ್ರೆ ಇದು ಬರುತ್ತೆ, ನಮ್ಮ ಕಾಲಿನ ಹಿಂಭಾಗ ಅಂತ ಬಂದಾಗ ಇದು ಬರುತ್ತೆ. ಸೊ ಒಟ್ಟಾರೆಯಾಗಿ ನಮ್ಮ ದೇಹದಲ್ಲಿ ಆಗುವಂತಹ ಅನಾರೋಗ್ಯದ ವಿಚಾರಗಳಿಗೆ ಪರ್ಟಿಕ್ಯುಲರ್ ಆಗಿ ನಮ್ಮ ಅಂಗೈನಲ್ಲಿ ಬರುವಂತಹ ಆ ಅಂಗಾಂಗದ ರಿಫ್ಲೆಕ್ಸನ್ನು ಪ್ರೆಸ್ ಮಾಡುವುದರಿಂದ, ಅಕ್ಯುಪ್ರೆಷರ್ ಕೊಡುವುದರಿಂದ, ಕಲರ್ಸನ್ನು ಅಪ್ಲೈ ಮಾಡುವುದರಿಂದ ಆ ಒಂದು ಅಂಗಾಂಗಕ್ಕೆ ಶಕ್ತಿಯ ಒಂದು ಎನರ್ಜಿ ಹೋಗಿ ಆ ಅಂಗಾಂಗವು ಸ್ವಾಭಾವಿಕವಾಗಿ ವಾಸಿಯಾಗೋದಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನ ಈ ಒಂದು ಸುಜೋಕು ರಿಫ್ಲೆಕ್ಸಲ್ಲಿ ಹೇಳಿದ್ದಾರೆ. ಸೊ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ಒಂದು ಥೆರಪಿಯನ್ನು ನಾವು ಅಪ್ಲೈ ಮಾಡ್ತಾ ಹೋಗ್ಬೋದು. ಇದರಲ್ಲಿ ನಾವು ಸೀಡ್ ಥೆರಪಿ ಅಂತ ಮಾಡ್ತೀವಿ, ಪ್ಲಸ್ ಇದರಲ್ಲಿ ನಾವು ಕಲರ್ ಥೆರಪಿ ಅಂತ ಬರುತ್ತೆ, ಮ್ಯಾಗ್ನೆಟ್ ಥೆರಪಿ ಅಂತ ಬರುತ್ತೆ, ಪ್ರೆಷರ್ ಥೆರಪಿ ಅಂತ ಬರುತ್ತೆ. ಸೊ ಪ್ರೆಷರಿಂದಲೇ ನಾವು ಇದನ್ನು ನಮ್ಮ ದೇಹದಲ್ಲಿ ಉಂಟಾಗಿರುವಂತಹ ಒಂದು ಆರೋಗ್ಯ ಸಮಸ್ಯೆಗಳನ್ನು ವಾಸಿ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ಒಂದು ಸುಜೋಕು ಥೆರಪಿಯಲ್ಲಿ ನಾವು ತಿಳಿಯಬಹುದು. ಸೊ ಇವಿಷ್ಟು ನಮ್ಮ ದೇಹದ ರಿಫ್ಲೆಕ್ಸನ್ನು ಸೂಚಿಸುವಂತಹ ವಿಚಾರಗಳು. ಸೊ ಇದು ನಮಗೆ ಬೇಸಿಕ್. ಈ ವಿಚಾರದಿಂದ ನಾವು ಮುಂದಿನ ಒಂದು ವಿಡಿಯೋಗಳಲ್ಲಿ ಯಾವ ಸಮಸ್ಯೆಗಳಿಗೆ ಯಾವ ರೀತಿಯ ಕಲರ್ಸ್ಗಳನ್ನು ಅಪ್ಲೈ ಮಾಡ್ಬೋದು, ಯಾವ ಕಲರ್ಸನ್ನು ಹಾಕೋದ್ರಿಂದ ಆ ಪರ್ಟಿಕ್ಯುಲರ್ ಆರ್ಗನಲ್ಲಿ ಎನರ್ಜಿ ಚೇಂಜಸ್ ಆಗುತ್ತೆ, ಆ ಎನರ್ಜಿ ಚೇಂಜಸ್ ಆದಾಗ ನಮ್ಮ ದೇಹ ಹೇಗೆ ಸ್ವಾಭಾವಿಕವಾಗಿ ವಾಸಿಯಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಸೊ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯೋಣ. ಸೊ ಇನ್ನಷ್ಟು ಆರೋಗ್ಯದ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ಮಾರ್ಗ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.